ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಶಾಯನ ಗ್ರಂಥ, ದ ಬುಕ್ ಆಫ್ ಐಸಾಯ, ಚಾಪ್ಟರ್ 66, 66ನೇ ಅಧ್ಯಾಯ. ಯೆಶಾಯನ ಗ್ರಂಥ ಬೈಬಲಿನ ಒಂದು ಮಿನಿ ಬೈಬಲ್ ಇದ್ದ ಹಾಗೆ. ಯಾಕಂತ ಹೇಳಿದರೆ ಬೈಬಲ್ಗೆ 66 ಪುಸ್ತಕಗಳುಂಟು. ಅದೇ ರೀತಿಯಾಗಿ ಯೆಶಾಯನ ಗ್ರಂಥದಲ್ಲಿ 66 ಅಧ್ಯಾಯಗಳಿವೆ ಮತ್ತು ಮೊದಲಿನ 39 ಆ ಪುಸ್ತಕಗಳು ಹಳೆ ಒಡಂಬಡಿಕೆಯಲ್ಲಿ, ಅಂದರೆ ಆದಿಕಾಂಡದಿಂದ ಮಲಾಕಿವರೆಗೆ ಆದಿಕಾಂಡದ ಹಾಗೆ ಅಥವಾ ಹಳೆ ಒಡಂಬಡಿಕೆ ಹಾಗೆ ಇರುವ ಹಾಗೆ ಯೆಶಾಯ 1ರಿಂದ 39 ಅಧ್ಯಾಯಗಳು ಕೂಡ ಹಳೆ ಒಡಂಬಡಿಕೆಯನ್ನು ಹೋಲುವಂಥದ್ದಾಗಿದೆ. ಆದರೆ 40ನೇ ಅಧ್ಯಾಯ ಯೆಶಾಯನಿಂದ ಮತ್ತು 66ನೇ ಅಧ್ಯಾಯ ಯೆಶಾಯನ ಗ್ರಂಥದವರೆಗೆ ಅದು ಹೊಸ ಒಡಂಬಡಿಕೆಯಂತೆ ಹೋಲುವಂಥದ್ದಾಗಿದೆ. ಮೆಸ್ಸಿಯನ ಕುರಿತಾಗಿ, ಕೃಪೆಯ ಕುರಿತಾಗಿ, ನಿರೀಕ್ಷೆಯ ಕುರಿತಾಗಿ ಮತ್ತು ಸಭೆಯ ಕುರಿತಾಗಿ ಮತ್ತು ಪ್ರಕಟಣೆಯ ಪುಸ್ತಕವನ್ನು ಹೋಲುವಂಥದ್ದಾಗಿದೆ. ಆದ ಕಾರಣ 66ನೇ ಅಧ್ಯಾಯ ಯೆಶಾಯನ ಗ್ರಂಥದ ಒಂದು ಟೈಟಲ್ ಈ ರೀತಿಯಾಗಿ ಕೊಡೋಣ. ಅದೇನೆಂದರೆ 66 ಪುಸ್ತಕಗಳಲ್ಲಿ ಅಥವಾ 66ನೇ ಅಧ್ಯಾಯದಲ್ಲಿ 24 ವಚನಗಳಿದೆ. ಈ 24 ವಚನಗಳಲ್ಲಿ 36 ದೇವರ ಪ್ರಕಟಣೆಗಳು, 36 ರೆವಲೇಷನ್ಸ್ ಆಫ್ ಗಾಡ್. ಮೊದಲನೇ ಪ್ರಕಟಣೆ ದೇವರ ಬಗ್ಗೆ ಏನಂತಿದೆ? ಮೊದಲನೇ ವಚನ ನೋಡೋಣ. ಅದೇನೆಂದರೆ, ಆಕಾಶವು ನನಗೆ ಸಿಂಹಾಸನ. ಹಾಗಾದರೆ ದೇವರ ಸಿಂಹಾಸನ, ನನಗೆ ಸಿಂಹಾಸನ. ಹಾಗಾದರೆ ದೇವರ ಮೊದಲನೇ ಪ್ರಕಟಣೆ ಏನಂತ ಹೇಳಿದರೆ, ಆತನು ಸಿಂಹಾಸನಾರೂಢನಾಗಿರುವ ಆತನು, ಹಿ ಈಸ್ ಎಂಥ್ರೋನ್ಡ್. ಹಾಗಾದರೆ ಆತನು ಅರಸನು, ಕೇವಲ ಅರಸನಲ್ಲ, ಅರಸರ ಅರಸನು, ಮಹಾ ಅರಸನು. ಆದರೆ ಅರಸನಿಗೆ ಸಿಂಹಾಸನ ಯಾವುದಂದರೆ ಆಕಾಶವು ಆತನಿಗೆ ಸಿಂಹಾಸನ ಅಂತೆ. ಎರಡನೇ ದೇವರ ಪ್ರಕಟಣೆ, ಭೂಮಿ ಆತನಿಗೆ ಪಾದಪೀಠ, ನನಗೆ ಪಾದಪೀಠ ಎಂಬ ಎರಡು ಮಾತಿನಲ್ಲಿ ದೇವರು ಭೂಮಿ ಬಗ್ಗೆ ಹೇಳುವ ಆತನಾಗಿದ್ದಾನೆ. ನಾನು ಚಿಕ್ಕವನಿದ್ದಾಗ ಅಥವಾ ಹೊಸದಾಗಿ ದೇವರನ್ನು ಕಂಡುಕೊಂಡಾಗ ನನಗೊಂದು ಪ್ರಶ್ನೆ ಇತ್ತು. ಅದೇನಂತ ಹೇಳಿದರೆ, ದೇವರು ಆಕಾಶದಲ್ಲಿ ಕೂತ್ಕೊಂಡ್ರೆ ಆತನ ಕಾಲು ಭೂಮಿಗೆ ಬರ್ತದೆ, ಅಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಕಾಲು ಬರ್ತದೆ. ಒಂದು ವೇಳೆ ದೇವರು ನಿಂತ್ಕೊಂಡ್ರೆ ಏನಾಗಬಹುದು? ಅದನ್ನೇ ಸೊಲೊಮೋನ್ ಹೇಳ್ತಾನೆ, ಆಕಾಶ ಕೂಡ ಹಿಡಿಸಲಾರದ ಆತನನ್ನು, ದಿ ಹೆವೆನ್ಸ್ ಕೆನಾಟ್ ಕಂಟೈನ್ ಯು ಎಂಬುದಾಗಿ. ಸರಿ, ಮೂರನೇ ದೇವರ ಪ್ರಕಟಣೆ ಏನಂದರೆ, ನನಗೆ ಎಂಥ ಮನೆ ಕಟ್ಟಿಕೊಡ್ತೀರಂತ ದೇವರು ಹೇಳ್ತಾನೆ. ದೇವರಿಗೆ ಮನೆ ಕಟ್ಟಲಿಕ್ಕೆ ಆಗಲ್ಲ, ಅಷ್ಟು ದೊಡ್ಡ ಆತನು ದೇವರು. ಸೊಲೊಮೋನನ್ನು ಟ್ರೈ ಮಾಡ್ದ. 7ನೇ ಅಧ್ಯಾಯ ಅಪೊಸ್ತಲ ಕೃತ್ಯ 47ನೇ ವಚನದಲ್ಲಿ, ಆದರೆ ದೇವರು ನನಗೇನು ಮನೆ ಕಟ್ತೀನಿ ನೀನು ಎಂಬುದಾಗಿ ದೇವರು ಹೇಳ್ತಾನೆ. ಸರಿ, 4ನೇ ದೇವರ ಪ್ರಕಟಣೆ, 4th ರೆವಲೇಷನ್ ಆಫ್ ಗಾಡ್, ದೇವರ ವಿಶ್ರಾಂತಿ. ಮೊದಲನೇದು ದೇವರ ಸಿಂಹಾಸನ, ಎರಡನೇದು ದೇವರ ಪಾದಪೀಠ, ಮೂರನೇದು ದೇವರ ಮನೆ, 4ನೇದು ದೇವರ ವಿಶ್ರಾಂತಿ, ಗಾಡ್ಸ್ ರೆಸ್ಟ್ ಎಂಬುದಾಗಿ. ಈ 4 ಕೂಡ ಮೊದಲನೇ ವಚನದಲ್ಲಿ ಇರುವಂಥದ್ದಾಗಿದೆ. ಯೆಶಾಯ 66:1. ಈ 2ನೇ ವಚನಕ್ಕೆ ಹೋಗೋಣ. ಅಲ್ಲಿ ನೋಡಿದರೆ ದೇವರ ಕೈ, ನನ್ನ ಕೈ ಎಂಬ ಪದವನ್ನು ನಾವು 5ನೇ ಪ್ರಕಟಣೆಯಾಗಿ ಕಾಣ್ಬೋದು. ಹಾಗಾದರೆ ದೇವರ ಹಸ್ತ, ದೇವರ ಕೈ ಮಾಡುವಂಥದ್ದು ಏನಂದರೆ, ಈ ಭೂಮಿ ಆಕಾಶವೆಲ್ಲವನ್ನು ನನ್ನ ಕೈಯೇ ನಿರ್ಮಿಸಿತು ಎಂಬುದಾಗಿ ನಮ್ಮ ತಂದೆಯಾದ ದೇವರು ಹೇಳ್ತಾರೆ. 6ನೇದಾಗಿ ದೇವರ ಕಟಾಕ್ಷ. 2ನೇ ವಚನದಲ್ಲಿ ನಾವು ನೋಡ್ತೇವೆ,
ದಿ ಮರ್ಸಿ ಆಫ್ ಗಾಡ್, ದೇವರ ಕಟಾಕ್ಷ, ದ ಪಿಟಿ ಆಫ್ ಗಾಡ್. ದೇವರು ಕಟಾಕ್ಷಿಸುವವನು ಎಂಥವನೆಂದರೆ, ದೇವರು ಯಾರ್ಯಾರನ್ನು ಕಟಾಕ್ಷಿಸ್ತಾರೆ ಎಂಬುದಾಗಿ ನಾವು ನೋಡುವಾಗ, ಹೌದು, ಭಾಳ ಆಶ್ಚರ್ಯ. ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು. ದೇವರ ಕಟಾಕ್ಷದ ಬಗ್ಗೆ ನಾವು ನೋಡಿದ್ವಿ. ಈಗ ದೀನತೆ, ಮನಮುರಿದ ವ್ಯಕ್ತಿ, ಇಂಥ ವ್ಯಕ್ತಿಯನ್ನು ದೇವರು ಕಟಾಕ್ಷಿಸ್ತಾನಂತೆ. ಇನ್ನೊಂದು ಭಾಷಾಂತರದಲ್ಲಿ ಹೀಗಿದೆ, ದೇವರು ನೋಡುವಂಥವರು ಎಂಥವರೆಂದರೆ, ದ ಕೈಂಡ್ ಆಫ್ ಪರ್ಸನ್ ಗಾಡ್ ಸೀಸ್ ಈಸ್ ದ ಒನ್ ಹೂ ಈಸ್ ಹಂಬಲ್ ಆ್ಯಂಡ್ ಹೂ ಈಸ್ ಬ್ರೋಕನ್ ಇನ್ ಹಿಸ್ ಹಾರ್ಟ್. ಕೆಲವು ಸಾರಿ ನಮ್ಮ ಮನಸ್ಸು ಮುರಿದು ಬಿಡ್ತದಲ್ವ, ಆ ರೀತಿಯಾಗಿ ದೇವರ ವಿಷಯದಲ್ಲಿ ಮನ ಮುರಿದರೆ ದೇವರಂಥವ್ರನ್ನ ಕಟಾಕ್ಷಿಸ್ತಾನಂತ್ರಿ. ಸರಿ, ಮತ್ತು 2ನೇ ವಚನದ 2ನೇ ಭಾಗದಲ್ಲಿ 8ನೇ ದೇವರ ಪ್ರಕಟಣೆ, 8th ರೆವಲೇಷನ್ ಆಫ್ ಗಾಡ್, ಅದೇನೆಂದರೆ ದೇವರ ಮಾತು. ನನ್ನ ಮಾತಿಗೆ ಅಂತಿದೆಯಲ್ವ, ಹಾಗಾದರೆ ದೇವರ ಮಾತಿನ ಬಗ್ಗೆ ನಾವು ನೋಡ್ತೇವೆ. ದೇವರ ಮಾತಿಗೆ ಯಾರಾದರೂ ಭಯಪಟ್ಟುಬಿಟ್ರೆ, ಸಂಬಡಿ ಟ್ರಂಬಲ್ಸ್ ಅಟ್ ಗಾಡ್ಸ್ ವರ್ಡ್, ಅಂಥವ್ರಿಗೆ ಏನಾಗ್ತದೆ ಅಂದರೆ ದೇವರ ಕಟಾಕ್ಷ ಅವರಿಗೆ ದೊರಕ್ತದೆ. ಸರಿ, 8ನೇದಾಗಿ ನಾವು ನೋಡುವಾಗ 8ನೇ ಪ್ರಕಟಣೆ 4ನೇ ವಚನದ ಕೊನೆ ಭಾಗದಲ್ಲಿದೆ. ಅದೇನಂತ ಹೇಳಿದರೆ, ಆತನು ಕೆಲವು ಸಂಗತಿಗಳನ್ನು ಬರಮಾಡುವೆನು ಎಂಬುದಾಗಿ ಹೇಳ್ತಾನೆ. 4ನೇ ವಚನದ ಮಧ್ಯಭಾಗದಲ್ಲಿ ನೋಡ್ತೇವೆ, ಬರಮಾಡುವೆನು. ದಟ್ಸ್ ದ 8th ರೆವಲೇಷನ್ ಆಫ್ ಗಾಡ್ ಎಂಬುದಾಗಿ ನೋಡಿಕೊಳ್ತೇವೆ. 8ನೇ ದೇವರ ಪ್ರಕಟಣೆ ಏನಂದರೆ, ದೇವರು ಕೆಲವು ಸಂಗತಿಗಳನ್ನು ಬರಮಾಡ್ತಾನೆ ಎಂಬುದಾಗಿ ಹೇಳಲಾಗಿದೆ. ಅದಕ್ಕೆ ಕಾರಣ ಅದು ನಕಾರಾತ್ಮಕವಾದ ವಿಷಯಗಳಾಗಿದ್ದರೂ ಕಾರಣ ದೇವರು ಕೊಡ್ತಾರೆ. 4ನೇ ವಚನದ 2ನೇ ಭಾಗದಲ್ಲಿ, ನಾನು ಕೂಗಿದಾಗ ಯಾರೂ ಉತ್ತರ ಕೊಡಲಿಲ್ಲ. ಹಾಗಾದರೆ ದೇವರು ಕರೀತಾರೆ, ದೇವರು ಮಾತಾಡ್ತಾರೆ. ವಾವ್! ದೇವರು ಮಾತಾಡಿದಾಗ ನಾನು ಆತನಿಗೆ ಉತ್ತರ ಕೊಡಲಿಕ್ಕೆ ದೇವರು ಸಹಾಯ ಮಾಡಲಿ ನಮಗೆ. ಅನಂತರ 10ನೇ ಪ್ರಕಟಣೆ ಅಂದರೆ, ನಾನು ಹೇಳಿದಾಗ ಇವರು ಕೇಳಲಿಲ್ಲ, ನಾನು ಕೂಗಿದಾಗ ಇವರು ಉತ್ತರ ಕೊಡಲಿಲ್ಲ. ದೇವರು ಕೂಗಿದಾಗ ನಾವು ಉತ್ತರ ಕೊಡಬೇಕು, ದೇವರು ಹೇಳಿದಾಗ ನಾವು ಕೇಳಬೇಕು. ಅದು ದೇವರ 10ನೇ ಪ್ರಕಟಣೆ. 11ನೇ ಪ್ರಕಟಣೆ ದೇವರ ಚಿತ್ತದ ಬಗ್ಗೆ ಅಲ್ಲಿದೆ. 4ನೇ ವಚನದ 2ನೇ ಭಾಗ, ದೇವರ ಚಿತ್ತಕ್ಕೆ ವಿರುದ್ಧವಾದದ್ದನ್ನು ಅವರು ನಡೆಸಿದರು. ಹಾಗಾದರೆ ದೇವರ ಚಿತ್ತ ಅನ್ನುವಂಥದ್ದು ಒಂದಿದೆ. 12ನೇ ದೇವರ ಪ್ರಕಟಣೆ, ನನಗೆ ಇಷ್ಟವಲ್ಲದ್ದು. ಹಾಗಾದರೆ ದೇವರ ಚಿತ್ತ ಅನ್ನುವಂಥದ್ದಿದೆ, ದೇವರಿಗೆ ಇಷ್ಟವಲ್ಲದ್ದು ಅನ್ನುವಂಥದ್ದು ಕೂಡ ಇದೆ. 5ನೇ ವಚನ, ಅದರಲ್ಲಿ 13ನೇ ದೇವರ ಪ್ರಕಟಣೆ ಅದೇನೆಂದರೆ, ಯೆಹೋವನ ಮಾತಿಗೆ ಭಯಪಡುವವರು. ವಾವ್! ಈಗಾಗಲೇ ನನ್ನ ಮಾತಿಗೆ ಭಯಪಡುವವನು ಅಂತ ಏಕವಚನದಲ್ಲಿದೆ, ಆದರೆ ಇಲ್ಲಿ ಬಹುವಚನದಲ್ಲಿ 5ನೇ ವಚನ ಏನಂದರೆ, ನನ್ನ ಮಾತಿಗೆ ಭಯಪಡುವವರೇ ಎಂಬುದಾಗಿ. ಹಾಗಾದರೆ ದೇವರು ತನಗೋಸ್ಕರವಾಗಿ ತನ್ನ ಮಾತಿಗೆ ಭಯಪಡುವಂಥವರನ್ನು ಸಂಗ್ರಹಿಸುವಾತನಾಗಿದ್ದಾನೆ. ಸರಿ, 5ನೇ ವಚನದ 2ನೇ ಭಾಗದಲ್ಲಿ, ಆತನ ಮಾತನ್ನು ಕೇಳಿರಿ. ಆತನ ಮಾತಿಗೆ ಭಯಪಡುವಂಥವರು, ಇಲ್ಲಿ ಆತನ ಮಾತು ಕೇಳುವವರು. ಹಾಗಾದರೆ ತನಗೋಸ್ಕರವಾಗಿ ದೇವರ ಮಾತು ಕೇಳುವಂಥವರಿದ್ದಾರೆ. 5ನೇ ವಚನದ 2ನೇ ಭಾಗದಲ್ಲಿ 15ನೇ ದೇವರ ಪ್ರಕಟಣೆ, 66ನೇ ಅಧ್ಯಾಯ ಯೆಶಾಯ ನೋಡ್ತಾ ಇದ್ದೀವಿ. ಅದರಲ್ಲಿ 36 ದೇವರ ಪ್ರಕಟಣೆಗಳು, 36 ರೆವಲೇಷನ್ಸ್ ಆಫ್ ಗಾಡ್. ಅದರಲ್ಲಿ ನನ್ನ ಹೆಸರು ಅಂತ ನೋಡುವಾಗ 5ನೇ ವಚನ ದೇವರ ಹೆಸರಿನ ಪ್ರಕಟಣೆ. ಯಾಕೆ 36 ಪ್ರಕಟಣೆಗಳಂತ ಹೇಳ್ತಿದ್ದೀನಿ ಅಂದರೆ, ಈ 66ನೇ ಅಧ್ಯಾಯ ಪ್ರಕಟಣೆಯ ಪುಸ್ತಕವನ್ನು ಹೋಲುವಂಥದ್ದಾಗಿದೆ.
ಆದ ಕಾರಣ ಪ್ರಕಟಣೆ ಎಂಬುದಾಗಿ ನಾನು ಕರೆದಿರ್ತೇನೆ ರೀ. ಮತ್ತು ಮುಂದುವರಿಯುವುದಾದರೆ ನಾವು 16ನೇ ದೇವರ ಪ್ರಕಟಣೆ ಬಗ್ಗೆ ನಾವು ನೋಡುವಾಗ, ಯೆಹೋವನು ಮಹಿಮೆ ಪಡಲಿ ಎಂಬಂಥ ಮಾತಿದೆ. ಆತನ ಮಹಿಮೆಯ ಪ್ರಕಟಣೆ ಪುಸ್ತಕದಲ್ಲಿ ಆತನ ಮಹಿಮೆಯ ಪ್ರಕಟಣೆ ಬಹಳ ವಿಶೇಷವಾದ ರೀತಿಯಲ್ಲಿ 4ನೇ ಅಧ್ಯಾಯದಿಂದ 19ನೇ ಅಧ್ಯಾಯದವರೆಗೆ ನೋಡ್ತೇವೆ. ಮತ್ತು 22ನೇ ಅಧ್ಯಾಯದವರೆಗೆ ಅದು ಮುಂದುವರಿಯುತ್ತದೆ. ಸರಿ, 17ನೇ ದೇವರ ಪ್ರಕಟಣೆ ಏನಂದರೆ ದೇವಾಲಯ. 6ನೇ ವಚನದ 2ನೇ ಭಾಗದಲ್ಲಿ ದೇವಾಲಯ ಅಂತ ಬರೆದಿದೆ. ದೇವಾಲಯದ ಪ್ರಕಟಣೆ. ಹೌದು, ದೇವಾಲಯ ಅಲ್ಲಿ ಇರೋದಿಲ್ಲ ಅಂತೆ ಮುಂದಿನ ಪರಲೋಕದಲ್ಲಿ. ಆದ ಕಾರಣ ಇದು ಒಂದು ವ್ಯತ್ಯಾಸ. ಸರಿ, ಹಾಗೆ ಮುಂದುವರಿಸೋದಾದರೆ 66ನೇ ಅಧ್ಯಾಯದ 8ನೇ ವಚನದಲ್ಲಿ ಒಂದು ಪ್ರಶ್ನೆ ಹಾಕಿದೆ. ಅದು ನನಗಿಷ್ಟ ಆಯ್ತದೆ. ಯಾಕಂದರೆ ಒಂದು ದಿನದಲ್ಲಿ ರಾಷ್ಟ್ರವು ಹುಟ್ಟಿತೆ. ಒಂದು ದಿನದಲ್ಲಿ ರಾಷ್ಟ್ರವು ಹುಟ್ಟಿತೆ. ಹೌದು, ಒಂದು ದಿನದಲ್ಲಿ ಇಸ್ರಾಯೇಲ್ ರಾಷ್ಟ್ರ ಹುಟ್ಟುಬಿಡ್ತು. ಅನೇಕ ವರ್ಷಗಳು 1900 ಅಥವಾ ಕ್ರಿಸ್ತ ಶಕ 70ರಲ್ಲಿ ಯೆರೂಸಲೇಮ್ ನಾಶವಾಯಿತು. ಜನರಲ್ ಟೈಟಸ್ ರೋಮ ಚಕ್ರವರ್ತಿ ಬಂದು ಅದನ್ನು ಸರ್ವನಾಶ ಮಾಡಿಬಿಟ್ಟು ದೇವಾಲಯ ಇಲ್ಲದೆ ಇಡೀ ದೇಶನೇ ಹಾಳಾಗ್ಬಿಡ್ತು. ಆದರೆ 70 ADಯಲ್ಲಿ ಕ್ರಿಸ್ತ ಶಕ ನಡೆದ ನಂತರ 100 ವರ್ಷ, 200 ವರ್ಷ, 300 ವರ್ಷ, 1000 ವರ್ಷ, 1900 ವರ್ಷ, ಹಾಗೆಯೇ ಎಷ್ಟೊಂದು ವರ್ಷಗಳಾದಮೇಲೆ 1948ನೇ ತಾರೀಕು ಮೇ ತಿಂಗಳು ಡೇವಿಡ್ ಬೆನ್ ಗುರಿಯನ್ ಎಂಬ ವ್ಯಕ್ತಿಯನ್ನು ಪ್ರಧಾನಮಂತ್ರಿಯಾಗಿ ಮಾಡಿಬಿಟ್ಟು ಇಸ್ರೇಲ್ ಒಂದು ದಿನದಲ್ಲಿ ರಾಷ್ಟ್ರವಾಗಿ ಹುಟ್ಟುಬಿಡ್ತು. ಸರಿ, ದೇವರ ಪ್ರಕಟಣೆಗಳ ಬಗ್ಗೆ ನಾವು ನೋಡ್ಕೊಳ್ತಾ ಇದ್ದೇವೆ. 9ನೇ ವಚನದಲ್ಲಿ ನಾವು ನೋಡೋದಾದರೆ ದೇವರು 18ನೇ ಪ್ರಕಟಣೆಯನ್ನು ನಾವು ನೋಡ್ತೇವೆ. ಏನಂತ? ನಾನು ಗರ್ಭವನ್ನು ಪ್ರಸವ ಮಾಡಿಸುವವನಾದ ನಾನು. ವಾವ್, ಎಂಥ ಮಾತಿದು! ದೇವರು ತನ್ನ ಒಂದು ಶಕ್ತಿಯನ್ನು, ನಾನು ಗರ್ಭವನ್ನು ಮುಚ್ಚೇನೂ ಇಲ್ಲ. ಆದ ಕಾರಣ ದೇವರ ಸಾಮರ್ಥ್ಯದ ಬಗ್ಗೆ ಪ್ರಕಟಣೆ ನಾವು ನೋಡಿಕೊಳ್ತೇವೆ. ಹೌದು, ಮುಂದುವರಿದಾದರೆ 66ನೇ ಅಧ್ಯಾಯದಲ್ಲಿ ಯೆಹೋವನು ಹೀಗೆನ್ನುತ್ತಾನೆ. 12ನೇ ವಚನ, ನಾನು ಆಕೆಗೆ ನದಿಯಂತೆ ಸುಖವನ್ನು ನದಿಯಂತೆ ದಯಪಾಲಿಸುವೆನು. ಅಂದರೆ ದೇವರು ಆರೋಗ್ಯವನ್ನು ದಯಪಾಲಿಸುವಾತ ನದಿಯಂತೆ. ವಾವ್. 20ನೇ ಪ್ರಕಟಣೆ ಏನಂದರೆ ದೇವರು ವೈಭವವನ್ನು ನೀಡುವಾತನು. ವೈಭವವನ್ನು ನೀಡುವ ಪ್ರಕಟಣೆ 20ನೇದು. 21ನೇ ಒಂದು ಪ್ರಕಟಣೆ 13ನೇ ವಚನದಲ್ಲಿದೆ. ಅದೇನೆಂದರೆ ಸಂತೈಸುವ ಪ್ರಕಟಣೆ. ತಾಯಿ ಸಂತೈಸುವಂಥ ರೀತಿಯಲ್ಲಿ ಕರ್ತನಾದ ದೇವರು ಯೆಹೋವನು ಸಂತೈಸುವುದಾಗಿ ಹೇಳ್ತಾನೆ ರೀ. ಮತ್ತು 14ನೇ ವಚನದಲ್ಲಿ ದೇವರ ಮತ್ತೊಂದು ಪ್ರಕಟಣೆ. ಅದೇನೆಂದರೆ ಯೆಹೋವನ ಸೇವಕರ ಪ್ರಕಟಣೆ. ಅವ್ರಿಗೇನು ಪ್ರಕಟಣೆ ಆಗ್ತಾ ಇದೆ ನೋಡಿದರೆ ಅವರ ಮೇಲೆ ಕೃಪಾಹಸ್ತವನ್ನು ವ್ಯಕ್ತಪಡಿಸ್ತಾನಂತೆ. ವಾವ್. 15ನೇ ವಚನದಲ್ಲಿ ದೇವರ 23ನೇ ಪ್ರಕಟಣೆ. ಅದೇನೆಂದರೆ ದೇವರ ಬೆಂಕಿ. ದೇವರ ಬೆಂಕಿ. 24ನೇ ಪ್ರಕಟಣೆ ಏನಂದರೆ ಅದೇ 15ನೇ ವಚನದಲ್ಲಿ ಆತನ ರಥಗಳು, ದೇವರ ರಥಗಳು, ಟ್ರಾನ್ಸ್ಪೋರ್ಟೇಷನ್. 25ನೇ ಒಂದು ಪ್ರಕಟಣೆ ಏನೆಂಬುದಾಗಿ ನೋಡುವಾಗ 16ನೇ ವಚನದಲ್ಲಿದೆ
ನ್ಯಾಯ ತೀರಿಸುವನು ಎಂಬುದಾಗಿ, ನ್ಯಾಯ ತೀರಿಸುವಿಕೆ ಎಂಬುದಾಗಿ ನೋಡ್ತೇವೆ. ಮತ್ತು ಮುಂದುವರಿಯೋದಾದರೆ 18ನೇ ವಚನದಲ್ಲಿ ದೇವರ ಇನ್ನೊಂದು ಪ್ರಕಟಣೆ ಇದೆ. ಅದೇನಂತ ಹೇಳಿದರೆ, ಸಕಲ ಭಾಷೆಯವರನ್ನು ಒಟ್ಟಿಗೆ ಬರಮಾಡುವಾತನಾಗಿದ್ದಾನೆ. ಆತನ ಪ್ರಕಟಣೆ 66ನೇ ಅಧ್ಯಾಯದಲ್ಲಿ ಅಂದರೆ ಏನಂತ ಹೇಳಿದರೆ, ದೇವರು ಸಮಸ್ತ ಜನಾಂಗಗಳನ್ನು, ಸಕಲ ಭಾಷೆಯವರನ್ನು ಒಟ್ಟಿಗೆ ಬರಮಾಡುವಂಥ ಸಭೆಯಾಗಿ ಆತನ ಪ್ರಕಟಣೆ. ಆನಂತರ 27ನೇ ಪ್ರಕಟಣೆ ಏನಂತ ಹೇಳಿದರೆ 18ನೇ ವಚನದ ಕೊನೆ ಭಾಗದಲ್ಲಿ ಇದೆ. ಅದೇನೆಂದರೆ ದೇವರ ಮಹಿಮೆಯನ್ನು ನೋಡುವರು ಅಂತ ಹೇಳ್ಬಿಟ್ಟು, ಯೇಸು ಕ್ರಿಸ್ತನಲ್ಲಿ ದೇವರ ಮಹಿಮೆ ಕಾಣಿಸ್ಕೊಂಡ್ಬಿಡ್ತು. ಅದನ್ನು ಜನರು ನೋಡಿದರೆ 2000 ವರ್ಷಗಳ ಹಿಂದೆ. ಆ ಯೇಸು ಕರ್ತನಿಗೆ ಇವತ್ತು ಇಂದು ದೇಹ ಇದೆ. ಆ ದೇಹವನ್ನು ಕೂಡ ಜನರು ನೋಡ್ತಾ ಇದ್ದಾರೆ. ಆ ದೇಹದಲ್ಲಿ ದೇವರ ಮಹಿಮೆ. ಆ ರೀತಿಯಾಗಿ ನಾವುಗಳು ಜೀವಿಸುವಂತೆ ದೇವರು ಸಹಾಯ ಮಾಡಲಿ. 28ನೇ ದೇವರ ಪ್ರಕಟಣೆ ಏನಂದರೆ, ಸೂಚಕ ಕಾರ್ಯ ಮಾಡುವೆನು. ಸೂಚಕ ಕಾರ್ಯ ಅದರ ಒಂದು ಪ್ರಕಟಣೆ. 29ನೇ ದೇವರ ಒಂದು ಪ್ರಕಟಣೆ ಏನೆಂಬುದಾಗಿ ನೋಡುವಾಗ 19ನೇ ವಚನದ 2ನೇ ಭಾಗದಲ್ಲಿದೆ. ಅದೇನಂತ ಹೇಳಿದರೆ, ನನ್ನ ಮಹಿಮೆಯನ್ನು ಪ್ರಕಟಿಸುವರು ಎಂಬುದಾಗಿ. ಅಂದರೆ 29ನೇದು ಬೇರೆಯವರೆಲ್ಲರನ್ನು ಹತಶೇಷರನ್ನು ಕಳುಹಿಸುವೇನು, ಅದು 29ನೇ ಪ್ರಕಟಣೆ. ಅದಾದ ನಂತರ ನಾವು ದೇವರ ಮಹಿಮೆಯನ್ನು ಬೇರೆ ಜನಾಂಗದವರು, ರಾಷ್ಟ್ರಗಳು ಅಂಥವ್ರನ್ನ ದೇವರು ಆರಿಸಿಕೊಳ್ತೀನಿ ಎಂಬುದಾಗಿ ಹೇಳ್ತಾನೆ. ಮತ್ತು 20ನೇ ವಚನದ ಏನಂತಿದೆ, ಯೆಹೋವನ ಆಲಯದ ಪ್ರಕಟಣೆ. 31ನೇ ಪ್ರಕಟಣೆ ಇದು ದೇವರ ಆಲಯದ. ಈಗಾಗಲೇ ಒಂದು ಸಾರಿ ಬಂದಿದೆ, ಆದರೂ ಕೂಡ ಇನ್ನೊಂದು ಸಾರಿ ಅದು ಬರುವಂಥದ್ದಾಗಿದೆ. ಯಾಕಂತ ಹೇಳಿದರೆ, ಕಡೆಯಲ್ಲಿ ಪ್ರಕಟಣೆ ಗ್ರಂಥವನ್ನು ನಾವು ನೋಡುವಾಗ ದೇವರ ಆಲಯವಾಗಿರುವ ನಾವೇ ಹೊಸ ಯೆರೂಸಲೇಮಾಗಿ ಮದುಮಗನಿಗೋಸ್ಕರವಾಗಿ ಇಳಿದು ಬರುವಂಥ ಮೊದಲಿಗಿತ್ತಿಯಂತೆ ಅಥವಾ ಮದುಮಗಳಂತೆ ಇಳಿದು ಬರುವಂಥ ಆಲಯವನ್ನು ನಾವು ನೋಡ್ತಾ ಇಲ್ಲ. ಅಕ್ಷರಿಕವಾದ ಹಳೆ ಒಡಂಬಡಿಕೆಯ ಒಂದು ಆಲಯ ಇರೋದಿಲ್ಲ. ಹೊಸ ಯೆರೂಸಲೇಮಿನಲ್ಲಿ, ಹೊಸ ಭೂಮಿ ಆಕಾಶದಲ್ಲಿ, ನೂತನ ಆಕಾಶ ಮಂಡಲದಲ್ಲಿ. ಸರಿ, 32ನೇ ದೇವರ ಪ್ರಕಟಣೆ. ಒಟ್ಟು 36 ಪ್ರಕಟಣೆಗಳಿದೆ 66ನೇ ಅಧ್ಯಾಯ ಯೆಶಾಯನಲ್ಲಿ. ಅದರಲ್ಲಿ 32ನೇದು ನಾವು ನೋಡ್ತಿದ್ದೀವಿ, ಯೆಹೋವನ ನೈವೇದ್ಯ. ಹೌದು, ಅದಕ್ಕೋಸ್ಕರವಾಗಿ ಯೆರೂಸಲೇಮಿಗೆ ಬರುವಂಥ ಆ ವ್ಯಕ್ತಿಗಳು ಕಡೆ ಕಾಲದಲ್ಲಿ ಇರ್ತಾರೆ. ಆನಂತರ 21ನೇ ವಚನದ ಪ್ರಾರಂಭದಲ್ಲಿ ಅಥವಾ 20ನೇ ವಚನದ ಕೊನೆಯ ಭಾಗದಲ್ಲಿ ಇನ್ನೊಂದು ಮಾತಿದೆ. ಅದೇನಂತ ಹೇಳಿದರೆ, ದೇವರ ಮತ್ತೊಂದು ಪ್ರಕಟಣೆ, 32ನೇ ಪ್ರಕಟಣೆ ಅಂತ ಹೇಳ್ಬೋದು. ಅದೇನೆಂದರೆ ದೇವರ ಪರಿಶುದ್ಧತೆ ಅಥವಾ ದೇವರ ಪರಿಶುದ್ಧ ಪರ್ವತ. ಪರ್ವತ ಕೂಡ ದೇವರಿಗೆ ಪರಿಶುದ್ಧವಾಗಿತ್ತು. ದೇವರು ಪರಿಶುದ್ಧನಾದ ಕಾರಣ ಆತನ ದಿನವೂ ಪರಿಶುದ್ಧವಾದದ್ದು, ಆತನ ಜನರು ಪರಿಶುದ್ಧವಾದವರು, ಆತನ ನೈವೇದ್ಯ ಪರಿಶುದ್ಧವಾದದ್ದು, ಆತನ ಪಟ್ಟಣ ಕೂಡ ಪರಿಶುದ್ಧವಾದದ್ದು. ಹೌದು, ಆ ರೀತಿಯಾಗಿರುವಂಥ ದೇವರು ನಮಗೆ ಸಹಾಯ ಮಾಡಲಿ. 34ನೇ ಪ್ರಕಟಣೆ ಏನಂದರೆ 22ನೇ ವಚನದಲ್ಲಿ ಇದೆ, ನಾನು ಸೃಷ್ಟಿಸುವ ನೂತನ ಆಕಾಶ ಮಂಡಲ. ನೋಡ್ರಿ, ಪ್ರಕಟಣೆ 21, 22ರಲ್ಲಿ ಯಾವ ರೀತಿಯಾಗಿ ನೂತನ ಆಕಾಶ ಮಂಡಲ ಇದೆಯೋ ಅದೇ ರೀತಿಯಾಗಿ 22ನೇ ವಚನ 66ನೇ ಅಧ್ಯಾಯದಲ್ಲಿ ನೂತನ ಆಕಾಶ ಮಂಡಲದ ಬಗ್ಗೆ ಇದೆ. ಆದ ಕಾರಣ ಈ ಪುಸ್ತಕ ಕೊನೆಯ ಪುಸ್ತಕವಾಗಿರುವ ಬೈಬಲಿನ ಕೊನೆ ಪ್ರಕಟಣೆ ಪುಸ್ತಕವನ್ನು ಹೋಲುವಂಥದ್ದಾಗಿದೆ. 35ನೇ ಪ್ರಕಟಣೆ ಏನಂದರೆ ದೇವರ ಸನ್ನಿಧಿ. 35, 23ನೇ ವಚನದಲ್ಲಿದೆ. ಕೊನೆಯದಾಗಿ ಆತನಿಗೆ ದ್ರೋಹ ಮಾಡಿದವರ ವಿಷಯದಲ್ಲಿ ಕೂಡ ಹೇಳಲಾಗಿದೆ. 66ನೇ ಅಧ್ಯಾಯ ಯೆಶಾಯನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.